ಇನ್ನು ಮಿಥುನ ರಾಶಿ, ವೃತ್ತಿಯಲ್ಲಿ ಮಾನಸಿಕವಾದಂಥ ಒತ್ತಡ ಬರತಕ್ಕಂಥದ್ದು. ಯಾಕೆಂದರೆ ಈ ಮಾನಸಿಕವಾದಂಥ ಒತ್ತಡ ಇದು ಬಹಳ ದೇಹದ ಮೇಲೆ ಪರಿಣಾಮ ಆಗುವಂಥದ್ದು. ಯಾಕೆಂದರೆ ನಾವು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೇವೆ. ಅದರಿಂದ ಏನಾಗ್ತದೆ ಅಂದರೆ ಆ ರಕ್ತದ ಒತ್ತಡ ಜಾಸ್ತಿ ಆಯಿತು, ಅದು ನಮ್ಮ ಹೃದಯದ ಮೇಲೆ ಪರಿಣಾಮ ಆಗ್ತದೆ. ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗೋದು ಯಾಕೆ? ಅದು ಇದರಿಂದಲೇ. ಈಗ ಕೆಲವು ಜಾಸ್ತಿ ವ್ಯಾಯಾಮ ಮಾಡುವಂಥದ್ದು, ನಾನು ಜಿಮ್ಮಿಗೆ ಹೋದ್ರೆ ಅಷ್ಟು ಬಲಿಷ್ಠವಾಗ್ತೇನೆ, ಅಷ್ಟು 200 kg ಎತ್ತುತ್ತೇನೆ, 200 kg ಎತ್ತದಿಂದ ಇವಂಗೆ ಏನಾಗೋದೂ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ, ಯಾಕಂದರೆ ನಮಗೆಲ್ಲವೂ ಹಿತವಾಗಿರಬೇಕು, ಮಿತವಾಗಿರಬೇಕು. ಈಗ ಹಿತವಾಗಿ ಇದ್ದರೆ, ಮಿತವಾಗಿದ್ದರೆ ನಮಗೆ ಜಾಸ್ತಿ ದಿವಸ ಬಾಳಲಿಕ್ಕೆ ಆಗ್ತದೆ. ನಾವೇನು ಮಾಡ್ತೇವೆ, ನಾನು ಆರೋಗ್ಯವಾಗಿ ಇರಬೇಕು, ನಾನು 100 ವರ್ಷ ಬದುಕಬೇಕು ಅಂತಂದರೆ ಏನು ಮಾಡಬೇಕು? ಎಲ್ಲವೂ ಹಿತವಾಗಿ, ಊಟನೂ ಹಿತವಾಗಿ, ಮಾತು ಹಿತವಾಗಿ, ಹಾಗೆ ಎಲ್ಲವೂ ಕೂಡ ಹಿತವಾಗಿ ಇರಬೇಕು. ಹಾಗಾಗಿ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಅಂದರೆ ಮಕ್ಕಳು ಏನೋ ಒಂದು ಕೆಲಸ ಮಾಡಿಬಿಡ್ತಾರೆ, ತಪ್ಪು ಕೆಲಸ ಮಾಡ್ತಾರೆ, ಅವ್ರನ್ನ ನಾವು ವಹಿಸ್ಕೊಂಡು ಅಲ್ಲಿ ಇನ್ಯಾರ ಹತ್ರ ಹೇಳ್ತೇವೆ, ಅದರಿಂದ ಸ್ವಲ್ಪ ಸಮಸ್ಯೆಗಳು. ಹಾಗಾಗಿ ನಾವು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಅಂದರೆ ಯಾರು ಹಿರಿಯವರು ಇರ್ತಾರೋ ಆ ಕಿರಿಯವರು ತಪ್ಪು ಮಾಡಿದಾಗ ಅವರಿಗೆ ಸರಿಯಾದ ಬುದ್ಧಿ ಹೇಳಿ, ಅಥವಾ ನಮಗೆ ಯಾವ ರೀತಿಯಲ್ಲಿ ಅವರಿಗೆ ಹೇಳಿದ್ರೆ ಅನುಕೂಲ ಆಗ್ತದೆಯೋ. ಯಾಕಂದರೆ ಹಿಂದೆಲ್ಲ ಮಕ್ಕಳಿಗೆ ಏನು ಮಾಡ್ತಿದ್ರು, ಒಂದು ತಪ್ಪಾದರೂ ಒಂದು ಹೊಡೆತ ಬೀಳ್ತಿತ್ತು. ಈಗ ಮಕ್ಕಳಿಗೆ ಹೊಡೆಯುವಂಗೆ ಇಲ್ಲ ಈಗ. ಹಾಗಾಗಿ ಅದಕ್ಕಾಗಿ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಹಿಂದೆ ಏನೂ ಇರಲಿಲ್ಲ, ಮೊಬೈಲ್ ಇತ್ತೋ, ಟಿ ವಿ ಇತ್ತೋ, ಕಾರ್ ಇತ್ತೋ, ಬೈಕ್ ಇತ್ತು, ಯಾರ್ದೂ ಇಲ್ಲ. ಆದರೂ ಮಕ್ಕಳು ಚೆನ್ನಾಗೇ ಓದ್ತಿದ್ರು, ಎಲ್ಲದೂ ಆಗ್ತಿತ್ತು. ಈಗ ಎಲ್ಲ ಕೊಟ್ಟರೂ ಕೂಡ ಅವರು ಸರಿಯಾಗಿ ಓದ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಪದ್ಧತಿ, ಹಿಂದಿನ ಶಿಕ್ಷಣ ಪದ್ಧತಿನೇ ಬೇರೆ. ಯಾಕಂದರೆ ಹಿಂದಿನ ಶಿಕ್ಷಣದಲ್ಲಿ ಪುಸ್ತಕಸ್ಥಾತು ಯಾವಿದ್ಯ, ಅಂದರೆ ಹಿಂದಿನ ಎಲ್ಲ ನೆನಪಿನಲ್ಲಿ ಇರುತ್ತಿತ್ತು. ಈಗ ನಮಗೆ ನಮ್ಮ ಫೋನ್ ನಂಬರು ಮರೆತು ಹೋಗ್ಬಿಡ್ತದೆ, ಆ ಥರ ಆಗ್ಬಿಟ್ಟದೆ. ಹಾಗಾಗಿ ಆದಷ್ಟು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದಷ್ಟು ನಾವು ಖರ್ಚು ಮಾಡುವಾಗ, ಯಾಕಂದರೆ ಯಾವತ್ತೂ ಕೂಡ ನಾವು ಲಕ್ಷ್ಮಿಯನ್ನು ಅದನ್ನು ಪೂಜೆ ಮಾಡಬೇಕಂತೆ. ಪೂಜೆ ಮಾಡಬೇಕು ಅಂದರೆ ಅದನ್ನು ಹಾಗೆ ಸುಮ್ಮನೆ ಖರ್ಚು ಮಾಡುವಂಗಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ನಮಗೆ ನಾವು ಎಷ್ಟು ಶ್ರಮವನ್ನು ವಹಿಸಿ ನಾವು ಸಂಪಾದನೆ ಮಾಡಿರ್ತೇವೆಯೋ ಹಾಗೆ ಖರ್ಚು ಮಾಡಬೇಕಾದರೂ ಕೂಡ ಅಷ್ಟು ಆ ಒಂದು ನೋಡ್ಕೊಂಡು ಖರ್ಚು ಮಾಡುವಂಥದ್ದು. ಮತ್ತು ಸಹೋದರರಿಂದ ಅಥವಾ ಸಹೋದರಿಯರಿಂದ ಅನುಕೂಲ ಆಗತಕ್ಕಂಥದ್ದು, ಅಕ್ಕ ತಂಗಿಯರಿಂದ ಅಥವಾ ಅಣ್ಣ ತಮ್ಮಂದಿರ ಅವರ ಒಂದು ಸಹಾಯ ಸಹಕಾರದಿಂದ ಇವತ್ತು ವಿಶೇಷವಾದಂತಹ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.